ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಪೆಟ್ರೋಲ್ ಡೀಸೆಲ್ ದರದಲ್ಲಿ ಲೀಟರ್ಗೆ ₹2 ಇಳಿಕೆ ಮಾಡಲಾಗಿದೆ. ಇಂದು ರಾತ್ರಿಯಿಂದಲೇ ಪರಿಷ್ಕೃತ ದರ ಜಾರಿಯಾಗಲಿದೆ. ರಾಜಧಾನಿ ಬೆಂಗಳೂರು ನಗರದಲ್ಲಿ ಇಂದು ಪೆಟ್ರೋಲ್ ₹101.94 ಆಗಿದ್ರೆ ಡೀಸೆಲ್ ದರ 87.89 ಆಗಿದೆ. ನಾಳೆಯಿಂದ ಪೆಟ್ರೋಲ್ ಡೀಸೆಲ್ ದರದಲ್ಲಿ ತಲಾ ₹2 ಇಳಿಕೆಯಾಗಲಿದೆ. ಅಂದ್ರೆ ಎಲ್ಲರೂ ಕೂಡ ಹೋಗಿ ಈಗ ಪೆಟ್ರೋಲ್ ಫಿಲ್ ಮಾಡ್ಕೊಳ್ಬಹುದು ಸರ್. ಮಧ್ಯರಾತ್ರಿ ಆದಮೇಲೆ ಈಗಲ್ಲ. ಓಕೆ, ಸೊ ಐ ಡೋಂಟ್ ಥಿಂಕ್ ದೇ ವಿಲ್ ಹ್ಯಾವ್ ಟು ವೇಟ್ ಬಿಕಾಸ್ ಐ ಥಿಂಕ್ ದೇ ವಿಲ್ ಹ್ಯಾವ್ ಟು ವೇಟ್. ಸಾರಿ ಏನು ಅಂತಂದರೆ ಇವತ್ತು ಮಧ್ಯರಾತ್ರಿಯಿಂದ ಕಡಿಮೆ ಆಗೋದ್ರಿಂದ ಈಗ ಹಾಕ್ಸ್ಕೊಳ್ಳಲ್ಲ ಅಷ್ಟೇ. ಈಗ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಬೇಕು ಅಂತಿದ್ದವ್ರು ಸುಮ್ಮನಿರ್ತಾರೆ, ನಾಳೆ ಬೆಳಗ್ಗೆ ಹಾಕ್ಸ್ಕೊತಾರೆ. ಸೊ ಹಾಗೆ ಫೈನ್. ಕಮಿಂಗ್ ಬ್ಯಾಕ್, ಇಂಟ್ರೆಸ್ಟಿಂಗ್ ಮೂವ್ ಕೇಂದ್ರ ಸರ್ಕಾರದಿಂದ. ಬಟ್ ಇದರಲ್ಲಿ ರಾಜಕೀಯ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಯಾವ ಅನುಮಾನವೂ ಕೂಡ ಇಲ್ಲ. ಆದರೆ ₹2 ಕಡಿಮೆ ಮಾಡೋದ್ರಿಂದ ಏನಾದರೂ ಆಗಿ ಬಿಡಬಹುದ ಬಹಳ ದೊಡ್ಡ ಮಟ್ಟದ ಬದಲಾವಣೆ ಅಂತಂದರೆ ಇಲ್ಲ. ಯಾಕಂತಂದರೆ ಬೇರೆ ಬೇರೆ ಅಲೆಗಳ ಜೊತೆಗೆ ಇದು ಕೂಡ ಒಂದು ಅಲೆಯಾಗಬಹುದು, ಕಡಿಮೆ ಮಾಡಿದೆ ಅಂತ ಅನ್ಸ್ಕೊಳ್ಬೋದು. ಈಗಾಗಲೇ LPG ಮೇಲಿನ ರೇಟ್ನ ಕಳೆದ ಹಲವು ತಿಂಗಳುಗಳ ಹಿಂದೆನೇ ಕೇಂದ್ರ ಸರ್ಕಾರ ಕಡಿಮೆ ಮಾಡಿದ್ದನ್ನು ನೀವು ಗಮನಿಸ್ಬೋದು. ಒಂದು ಸ್ವಲ್ಪ ಲಾಜಿಕಲಿ ಮತ್ತು ಸ್ಟ್ಯಾಟಿಸ್ಟಿಕಲಿ ಇದ್ರ ಬಗ್ಗೆ ನಾವು ಮಾತಾಡೋಣ ಇವತ್ತು. ಒಂದು ಬ್ಯಾರಲ್ಗೆ ಒಂದು ₹4,000 ಆ ಥರದಷ್ಟು ದುಡ್ಡಿರುತ್ತೆ, ಅಥವಾ ಇನ್ನೂ ಕಡಿಮೆ ದುಡ್ಡಿರುತ್ತೆ. ಇಟ್ ಡಿಪೆಂಡ್ಸ್. 3,000-3,500 4,000 ಇನ್ನೂ ಕಡಿಮೆ ಇರುತ್ತೆ, ಒಂದೊಂದ್ಸಲ 5,000. ಯಾಕೆಂತಂದರೆ ಅದು ಇಂಟರ್ನ್ಯಾಷನಲ್ ಆಯಿಲ್ ಮಾರ್ಕೆಟ್ಗೆ, ಫ್ರೀ ಆಯಿಲ್ ಮಾರ್ಕೆಟ್ಗೆ ಬರೋದ್ರಿಂದ ನಾವು ದುಡ್ಡನ್ನು ನಿಗದಿಪಡಿಸೋಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಒಂದು ಬ್ಯಾರಲ್ ಅಂದರೆ ಎಷ್ಟು? 159 ಲೀಟರ್ ಆಫ್ ಕ್ರೂಡ್ ಆಯಿಲ್. 159 ಲೀಟರ್ ಆಫ್ ಕ್ರೂಡ್ ಆಯಿಲ್. ಆ 159 ಲೀಟರ್ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನೋಡಿ, ನೀವು ಪೆಟ್ರೋಲ್ ಮತ್ತು ಡೀಸೆಲನ್ನು ಡಿರೈವ್ ಮಾಡಬೇಕು ಅಂತಂದರೆ ನೀವು ಕ್ರೂಡ್ ಆಯಿಲನ್ನು ನೀವು ಮೊದಲು ಎಕ್ಸ್ಕವೇಟ್ ಮಾಡಿದಾಗ, ತೆಗೆದಾಗ ನಿಮಗೆ ಅದರಿಂದ ಬೇರೆ ಬೇರೆ ಬೈ ಪ್ರಾಡಕ್ಟ್ಗಳು ಬರ್ತವೆ. ನಿಮಗೆ ಪೆಟ್ರೋಲಿಯಂ ಜೆಲ್ಲಿಯಿಂದ ಹಿಡಿದು, ಟಾರಿಂದ ಹಿಡಿದು, ಪೆಟ್ರೋಲ್ ಡೀಸೆಲಿಂದ ಹಿಡಿದು ಬೇರೆ ಬೇರೆ ಬೈ ಪ್ರಾಡಕ್ಟ್ಸ್ ಬರುತ್ತೆ ನಿಮಗೆ. ನೀವು ಅದನ್ನು ಪೆಟ್ರೋಲ್ ಆಗಿ ಮತ್ತು ಡೀಸೆಲ್ ಆಗಿ ಕನ್ವರ್ಟ್ ಮಾಡಿ ನಂತರದಲ್ಲಿ ಗ್ರಾಹಕರಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು. ಅದನ್ನು ಆಯಿಲ್ ಕಂಪ್ನಿಗಳು ಮಾಡ್ತವೆ. ಗೊತ್ತಾಯ್ತಾ? ಸೊ ಈಗ ಒಂದು ಬ್ಯಾರಲ್ಗೆ ಒಂದಿಷ್ಟು ದುಡ್ಡು ಅಂತಂದರೆ ಆಲ್ಮೋಸ್ಟು ಒಂದು ₹20 ಅಥವಾ ₹22 ಅಥವಾ ಒಂದು ₹18ಗೆ ಆಲ್ಮೋಸ್ಟು 1 ಲೀಟರ್ನಷ್ಟು ಕ್ರೂಡ್ ಆಯಿಲ್ ಸಿಕ್ಬಿಡುತ್ತೆ. ಅಥವಾ ಇವನ್ ಕಡಿಮೆನೂ ಸಿಗುತ್ತೆ, ಅಥವಾ ಇನ್ನು ಸ್ವಲ್ಪ ಜಾಸ್ತಿನೂ ಸಿಗುತ್ತೆ. ಇಟ್ ಡಿಪೆಂಡ್ಸ್. ಇವತ್ತು ಒಂದು ಬ್ಯಾರಲ್ಗೆ ಎಷ್ಟಿದೆ ದುಡ್ಡು ಅಂತ ನಾನು ನೋಡಬೇಕಿನ್ನ, ಐ ಆಮ್ ನಾಟ್ ವೆರಿ ಶೋರ್. ಇಟ್ ಡಿಪೆಂಡ್ಸ್. ಇನ್ನೂ ಕಡಿಮೆ ಆಗುತ್ತೆ ಒಂದೊಂದ್ಸಲ ಜಾಸ್ತಿ ಆಗುತ್ತೆ. ಓಕೆ, ಸೊ ಅದರ ಮೇಲೆ ನಿಮಗೆ 16 ರೀತಿಯ ಟ್ಯಾಕ್ಸಸ್ ಬರೋದ್ರಿಂದಾನೇ ನಮಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ತುಂಬ ಜಾಸ್ತಿ ಆಗೋದು. ಫಾರ್ ಎಕ್ಸಾಂಪಲ್, ನೀವು ಅದನ್ನು ಡಿರೈವ್ ಮಾಡಬೇಕು ಅಂತಂದರೆ, ಎಕ್ಸ್ಟ್ರಾಕ್ಟಿಂಗ್ ಮಾಡಬೇಕು ಅಂತಂದರೆ ಅದಕ್ಕೊಂದಿಷ್ಟು ದುಡ್ಡಾಗುತ್ತೆ. ಮತ್ತು ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟಿಂದ ನೀವು ಅದನ್ನು ಇಂಪೋರ್ಟ್ ಮಾಡಿಸ್ಕೊಳ್ಬೇಕು ಅಂತಂದರೆ ಅದಕ್ಕೊಂದಿಷ್ಟು ದುಡ್ಡಾಗುತ್ತೆ. ಮತ್ತು ಅದರ ಮೇಲೆ ವ್ಯಾಟ್ ಬೀಳುತ್ತೆ, ಅದರ ಮೇಲೆ ಎಕ್ಸೈಸ್ ಡ್ಯೂಟಿ ಬೀಳುತ್ತೆ, ಅದರ ಮೇಲೆ ಡೀಲರ್ ಕಮಿಷನ್ ಬರುತ್ತೆ. ನಿಮಗೆ 1 ಲೀಟರ್ ಪೆಟ್ರೋಲ್ಗೆ ಡೀಸೆಲ್ ಹಾಕ್ಸ್ಕೊತಾ ಇದ್ದೀರಿ ಅಥವಾ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀರಿ ಅಂತಂದರೆ ಡೀಲರು ಅದರ ಮೇಲೆ ₹2, ₹3 ಈ ಥರದಷ್ಟು ಲಾಭ ಇಟ್ಕೊಂಡಿರ್ತಾರೆ. ಆಮೇಲೆ ಸ್ಟೇಟ್ ವ್ಯಾಟ್ ಬರುತ್ತೆ ನಿಮಗೆ ಅದರ ಮೇಲೆ. ಇದೆಲ್ಲವೂ ಸೇರಿಸಿ ನಿಮಗೆ 103, 104 ಅಷ್ಟು ದುಡ್ಡಾಗತ್ತೆ ನಿಮಗೆ ಪೆಟ್ರೋಲ್ಗೆ. ಮತ್ತು ಡೀಸೆಲ್ಗೆ 87, 88 ಅಷ್ಟು ರೂಪಾಯಿ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಸ್ಟೇಟ್ ಟು ಸ್ಟೇಟ್. ಯಾಕೆ ಒಂದು ಸ್ಟೇಟಲ್ಲಿ ಇಷ್ಟು ವ್ಯತ್ಯಾಸ, ಯಾಕೆ ಇನ್ನೊಂದು ಸ್ಟೇಟಲ್ಲಿ ಇಷ್ಟು ವ್ಯತ್ಯಾಸ ಅಂತಂದರೆ ಸ್ಟೇಟ್ ವ್ಯಾಟ್ ಕೂಡ, ಸ್ಟೇಟ್ ಟ್ಯಾಕ್ಸ್ ಕೂಡ ಇದರಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಸೊ ಆ ಕಾರಣಕ್ಕಾಗಿ ಇದನ್ನು GST ರಿಜೈಮ್ಗೆ ತರಬೇಕು ಅಂತ ಕೂಡ ಒಂದು ಪ್ಲ್ಯಾನ್ ಇದೆ. ಬಟ್ ಐ ಡೋಂಟ್ ಥಿಂಕ್ ಇಟ್ ವಿಲ್ ಹ್ಯಾಪನ್. ಯಾಕೆ ಅಂತಂದರೆ ಈಗ GST ನೀವು ಸೂಪರ್ GST ಅಂತ 28% ಹಾಕ್ಸ್ಬಿಟ್ರು ಕೂಡ ಅಲ್ಲಿ ನಿಮಗೆ ಬೇರೆ ಬೇರೆ ಎಕ್ಸೈಸ್ ಡ್ಯೂಟಿ, ಸ್ಟೇಟ್ ವ್ಯಾಟು, ಅದು ಇದು ಎಲ್ಲ ಹೋಗ್ಬಿಟ್ರೆ ₹40 ಡೀಸೆಲ್ ಪೆಟ್ರೋಲ್ ಮಾರಬೇಕಾಗತ್ತೆ ನಿಮಗೆ. ಆಯಿತಾ? ಯಾಕಂದ್ರೆ ತುಂಬ ಕಡಿಮೆಗೆ ಬಂದುಬಿಡುತ್ತೆ ನಿಮಗೆ. ₹22 ಬಂದರೆ ನೀವು ಅದರ ಮೇಲೆ ನೀವು 28% GST ಹಾಕಿದ್ರೂ ಕೂಡ ಕಡಿಮೆ ದುಡ್ಡು ಆಗಿಬಿಡುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಈ ರೀತಿ ಪ್ರಾಡಕ್ಟ್ಗಳನ್ನು ತುಂಬ ಸಲೀಸಾಗಿಯೂ ಕೂಡ ಕೊಡಬಾರದು. ತುಂಬ ಕಡಿಮೆ ವೆಚ್ಚದಲ್ಲೂ ಕೂಡ ಕೊಡೋದು ಕೂಡ ಒಂದು ಸಮಸ್ಯೆನೇ. ಯಾಕಂದರೆ ಇಟ್ ಮೇ ಬಿಕಮ್ ಮೋಡ್ ಆಫ್ ಎಕ್ಸ್ಪ್ಲಾಯ್ಟೇಷನ್ ಕೂಡ. ಬಟ್ ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಇದು ಒಂದು ರೀತಿಯ ಸ್ಟ್ರಾಟಜಿಕ್ ಮೂವ್ ಅಂತ ಅನಿಸುತ್ತೆ. ಕಾದು ನೋಡೋಣ. ₹2 ಕಡಿಮೆ ಆಗಿದೆ, ₹100 ಕಡಿಮೆ ಆಗಿತ್ತು LPG ಇತ್ತೀಚೆಗೆ. ಅದು ಕೂಡ ನಾವಿಲ್ಲಿ ಗಮನಿಸಬೇಕು. ಗ್ರಾಹಕರಿಗೆ ಇದು ಗುಡ್ ನ್ಯೂಸ್. ಇಟ್ಸ್ ಎ ಗುಡ್ ನ್ಯೂಸ್. ಬಟ್ ಇದರ ಹಿಂದೆ ತುಂಬ ಸ್ಟ್ಯಾಟಿಸ್ಟಿಕ್ಸ್ ಇದೆ, ತುಂಬ ಟ್ಯಾಕ್ಸಸ್ಗಳಿದೆ.
ಹಾಗಾಗಿ 2 ರೂಪಾಯಿ ಇಳಿಸಿದ್ದಾರೆ. ಈಗ ರಾಜ್ಯ ಸರ್ಕಾರ ಡಿಸೈಡ್ ಮಾಡಿದ್ರೆ ಸ್ಟೇಟ್ ಟ್ಯಾಕ್ಸ್ನ ಕಡಿಮೆ ಮಾಡ್ಬೋದು. ಇದ್ರ ಮೇಲೆ ಒಂದು 2-3 ರೂಪಾಯಿ ಕಡಿಮೆ ಮಾಡ್ಬೋದು. ಅವರು 2 ರೂಪಾಯಿ ಇಳಿಸಿದ್ದಾರೆ, ನಾವು 3 ರೂಪಾಯಿ ಇಳಿಸಿದೀವಿ ನೋಡಿ ಅಂತ ಅನ್ಬೋದು. ಗೋವಾದಲ್ಲಿ ಒಂದ್ಸಲ ಮಾಡಿದ್ರು ಅದನ್ನು. ಸೊ ಇವ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೋದು, ಮಾಡ್ತಾರನ್ನೋ ಗೊತ್ತಿಲ್ಲ. ಲೆಟ್ಸ್ ವೇಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.